ಸೊ ಈಗ ನಾವಿದ್ದೀವಿ ಚಳ್ಳಕೆರೆಗೆ. ಮಸ್ತ್ ಮಳೆ ಆಗೈತೆ ನೋಡ್ರಿ, ಒಂದು ರೌಂಡ್ ಇಲ್ಲಿ ಆರ್ಭಟ ಸ್ಟಾರ್ಟ್ ಆಗಿ ಬರ್ತದೆ. ಮಸ್ತ್ ಐತೆ ಟೇಸ್ಟ್ ಮಾಡೋದಂತೆ. ರಿಸಲ್ಟ್ ಬರೀ ಕವಿತೆಗಳು ನೀನೆ ನನ್ನ ಕನಸುಗಳು ನೀನೆ ನನಗೆ ದೊರೆತಂತಹ ಚಂಡೀಗಢ ಕರ್ನಾಟಕ ನಂಬರ್. ಮಳಿದ ಒಂದು ಸ್ವಲ್ಪ ಮಾತ್ರ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿದ್ರಿ, ನಾವು ಬಂದಿದ್ವಿ ಹರಿಹರದಿಂದ ಹೊಸಪೇಟೆಗೆ ಬರುವಂಥ ಪ್ಯಾಸೆಂಜರ್ ಟ್ರೈನ್ ಒಳಗೆ. ಏನು ಮಸ್ತ್ ವ್ಯೂಸ್ ಇದ್ದೀವಿ. ತುಂಗಭದ್ರಾ ಡ್ಯಾಮನ್ನು ಒಂದು 4-5 ಸುತ್ತ ಹಾಕ್ಕೊಂಡು ಅದು ಮಸ್ತ್ ವೆಸ್ಟರ್ನ್ ಘಾಟ್ಸದ ವ್ಯೂಸ್ ನೋಡ್ಕೊತ ಬಂದಿವಿ. ಅಲ್ಲೆಲ್ಲೇ ಡ್ರಿಸಲ್ ಮಳೆ ಸಿಕ್ತ. ಸೊ ಅಲ್ಲಿಂದ ನಾನೀಗ ಬಂದು ತಲುಪೇನಿ ರೀ ಹೊಸಪೇಟೆಗೆ. ಇಲ್ಲಿ ನೋಡ್ರಿ, ಇಲ್ಲಿ ವಾವ್ ಎಷ್ಟು ಮಸ್ತ್ ಮಾಡ್ಯಾರ ಇದನ್ನು. ಹೊಸಪೇಟೆನ IRCTC ರಿಟೈರಿಂಗ್ ರೂಮ್ಸು ಅವೈಲೇಬಲ್ ಅದಾವ ಅಂಥೇಳಿ ಇಲ್ಲೇ ಹಾಕ್ಯಾರ. ಸೊ ನೀವು ಟೈಟಲ್ ತಮ್ಮನೇಲಿ ನೋಡಿ ಕಂಡುಹಿಡ್ದಿರ್ತೀರಿ. ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ಹೊಸಪೇಟೆದಿಂದ ಬೆಂಗಳೂರಿಗೆ ಹೋಗುವಂಥ ಪ್ಯಾಸೆಂಜರ್ ಟ್ರೈನ್ ಒಳಗೆ. ಏನು ನಾನು ಬಂದೆ ಅಲ್ರಿ ಹರಿಹರ ಹೊಸಪೇಟೆ ಪ್ಯಾಸೆಂಜರ, ಅದರದ್ದೇ ರೇಕ್ ಶೇರಿಂಗ್ ಇದೆ ಹೊಸಪೇಟೆ ಬೆಂಗಳೂರು. ಸೊ ಇದನ್ನು ಸ್ಟಾರ್ಟ್ ಮಾಡತ್ತೇನೆ ನಾನು ಹೊಸಪೇಟೆಯಿಂದ. ಹೊಸಪೇಟೆ ಸ್ಟೇಷನ್ ನೋಡ್ರಿ, ಪೂರ್ತಿ ಇದು ಹಂಪಿ ಒಳಗೇನೆ ಕಲ್ಲಿನ ರಥ ಐತಲ್ಲ ಅದ್ರ ಥೀಮ್ ಒಳಗೆ ಎಂಟ್ರೆನ್ಸ್ ಕೊಟ್ರ. ಮತ್ತು ಪೂರ್ತಿ ಸ್ಟೇಷನ್ನು ನಮ್ದು ವಿಜಯನಗರ ಸಾಮ್ರಾಜ್ಯದ ಏನೆಲ್ಲ ಅದು ಇಂಪಾರ್ಟೆನ್ಸ್ ಐತಲ್ರಿ ಅದನ್ನೆಲ್ಲ ಇದ್ರ ಮೇಲೆ ಬಿಂಬಿಸಾರ. ಇಲ್ಲಿ ಸ್ಟೇಷನ್ ಮೇಲೆ ನೀವು ಹೊರಗಡೆ ನೋಡ್ಬೋದು. ಅದು ಟ್ರೈನ್ ಒಳಗೆ ಊಟಕ್ಕೂ ಎಲ್ಲ ಆಪ್ಷನ್ಸ್ ಇದ್ದವು ರೀ, ಬಟ್ ಅದ್ರೊಳಗೆ ಕ್ಯಾಶ್ ಇರಬೇಕಾಗಿತ್ತು. ಸೊ ನನ್ನ ಕ್ಯಾಶ್ ಇರಲಿಲ್ಲ, ಬರೀ ಫೋನ್ಪೇ. ನಾವು ಬರೀ ಸೊ ಏನಾರ ಊಟ ಮಾಡ್ಬೇಕು, ಊಟ ಮಾಡಿಲ್ಲ. ಇಲ್ಲೇ ಒಂದು ಯಾವುದೋ ಫುಡ್ ಟ್ರ್ಯಾಕ್ ಐತಿ, ಲೋಟಸ್ ಫುಡ್ ಪ್ಲಾಜಾ ಅಂತೇಳಿ. ಸೊ ಇಲ್ಲಿ ಹೋಗೋಣಂತ ಏನಾರ ಸಿಗುತ್ತೆ ನೋಡೋಣ. ಬಟ್ ನೀವೇನಾರ ಹೊಸಪೇಟೆಯಿಂದ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ ನಿಮಗಾಗಿ ರಿಟೈರಿಂಗ್ ರೂಮ್ಸ್ ಇಲ್ಲೇ ಓಪನ್ ಆಗೈತೆ ನೋಡ್ರಿ ಇಲ್ಲೇ. ಸೊ ಹೊಸಪೇಟೆಗೆ ಬರತ್ತೀರಿ, ಹಂಪಿಗೆ ಹೋಗಕ್ಕೆ ಪ್ಲ್ಯಾನ್ ಮಾಡತ್ತೀರಿ ಅಂದರೂ ಎಲ್ಲ ಆಗುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಏನೋ ಆಗುತ್ತೆ ಬಸ್ ಸ್ಟ್ಯಾಂಡ್. ಅಲ್ಲಿ ಹೋದ್ರೆ ಅಂದ್ರೆ ನಿಮಗೆ ನಾನ್ ಸ್ಟಾಪ್ ಆಗಿ ಕಮಲಾಪುರ, ಹಂಪಿ ಎಲ್ಲದಕ್ಕೂ ಬಸ್ಗಳು ನೋಡೋಕೆ ಸಿಗ್ತವೆ. ಕಮಲಾಪುರ ಯಾಕೆ ಹೇಳಿದೆ ಅಂದರೆ ಕಮಲಾಪುರದಾಗ ನಿಮ್ಗೆ ರೆಸಾರ್ಟ್ಸ್ ಎಲ್ಲ ಓಪನ್ ಆಗ್ಯಾವ್ರಿ. ಸೊ ಒಳಗೆ ಹೋಗೋಣಂತ. ಇಲ್ಲಿ ಏನೇನು ಐತೆ ನೋಡೋಣಂತ ಫುಡ್ ಪ್ಲಾಜಾ ಒಳಗೆ. ಕುಂದ್ರಾಗದು ಎಲ್ಲ ಆ್ಯಂಬೆನ್ಸ್ ಎಲ್ಲ ಮಸ್ತ್ ಐತ್ರಿ. ಇಲ್ಲೇ ವೆಜ್ ಮತ್ತು ನಾನ್ ವೆಜ್ ಸೆಕ್ಷನ್ ಸಪ್ರೇಟ್ ಮಾಡ್ಯಾರ. ಜಾಗ ಮಾತ್ರ ಮಸ್ತ್ ಸ್ಪೇಷಿಯಸ್ ಐತ್ರಿ. ನಾನು ಇಲ್ಲೇ ಇಡ್ಲಿ ವಡ ತೊಗೊಂಡಿನಿ, ಟೇಸ್ಟ್ ನೋಡೋಣಂತ. ಬಿಸಿ ಇದೆ, ಬಟ್ ಬೆಂಗಳೂರು ಸೈಡೆಲ್ಲ ಸಿಗುತ್ತಲ್ಲ ಆ ಟೈಪ್ ನೀವು ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗಿಲ್ಲ, ಬಟ್ ತಿನ್ಬೋದು ಅಷ್ಟೆ. ಇಲ್ಲಿ ಹಿಂದೆ ನೋಡ್ರಿ ಇಲ್ಲ ಅಂಗಡಿ. ಸೊ ಇಲ್ಲಿ ಹೊರಗೆ ಎಂಟ್ರ್ ಆಗ್ಬಿಡ್ಕೆ ನಮ್ಮ ಟ್ರೈನೇ ಇಲ್ಲೇ ನಿಂತೈತಿ. ಸೊ ಈ ಫುಡ್ ಆನ್ ಟ್ರ್ಯಾಕ್ದಿಂದ ನಾನು ಒಂದು ಬಿರಿಯಾನಿ ತೊಗೊಂಡ್ರಿ. ಅವ್ರದ್ದೇನು 20 kg ಬಿರಿಯಾನಿ ಹೋಗುತ್ತಂತ ಸ್ಟೇಷನ್ ಒಳಗೆ. ಹೊರಗೆ ಮಾರೂಲ್ಲೇ, ಇಲ್ಲಿ ಹೊರಗೆ ಮಾರಕ್ಕೆ ಬರೋಂಗಿಲ್ಲ ಅಂತ ಅಂದ್ರೆ ಅವ್ರದ್ದು 20 kg ಹೋಗುತ್ತಂತ. ಸೊ ನಂಗೆ ಅದೊಂದು ಸ್ವಲ್ಪ ಜೆನ್ಯೂನ್ ಅನ್ನಿಸ್ತು, ಚಲೋ ಅನ್ನಿಸ್ತು. ಅವ್ರು ಚಲೋ ಅಂದ್ರೆ ಅವ್ರ ಮುಖದ ಮೇಲೆ ಸ್ಮೈಲ್ ಇತ್ತು, ಅವರು ಅದನ್ನು ಕಾಂಕರ್ ಮಾಡ್ಯಾರ ಅನ್ನೋದು. ಸೊ ಅದಕ್ಕೆ ನಂಗೆ ಇಷ್ಟ ಆಗ್ತದೆ. ನಾನು ಒಂದು ತೊಗೊಂಬಂದೆ ದಮ್ ಬಿರಿಯಾನಿ ಹೈದ್ರಾಬಾದಿ. ಅದು ಸ್ಟೇಷನ್ ಒಳಗೆ ಹೊಸಪೇಟೆಯಿಂದ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಈ ಫುಡ್ ಆನ್ ಟ್ರ್ಯಾಕ್ ಒಳಗೆ ತೊಗೊಂಡು ಮರ್ಯಾಕೆ ಹೋಗ್ಬೇಡ್ರಿ. ನಾನು ಟೇಸ್ಟ್ ರಿವ್ಯೂ ಅಂತೂ ಹೇಳ್ತಾನೆ. ಬರ್ರಿ, ನಮ್ದು ಇವತ್ತು S1 ಬೋಗಿ ಇದೆ. ಹೌದ್ರಿ, ರಿಸರ್ವೇಷನ್ ಬರುತ್ತೆ. ಕರೆಂಟ್ ಒಳಗೆ 112 ಸೀಟ್ ಖಾಲಿದ್ದು. ನಾನು RAC 1 ಏನೋ ತೊಗೊಂಡಿದ್ದೆ. ಟೋಟಲ್ 5 ಸ್ಲೀಪರ್ ಬೋಗಿ ಇದಾವೆ ರೀ ಇದ್ರೊಳಗೆ. ಸೊ ಒಳಗೆ ಎಂಟ್ರಾಗಂತ S1 ಒಳಗೆ. ಓಹ್, ಇಲ್ಲಿ ವಾಶ್ ಆಗೈತೆ ನೋಡ್ರಿ ಗಾಡಿ, ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಆಗಿ ತೊಳೆದಾರ. ಟಿಪಿಕಲ್ ICF ಕೋಚಸ್. ನಂದು ಸೀಟ್ 15, ಮುಂದಿನ ಸೈಡ್ ಹೋಗ್ಬೇಕು. ಇಲ್ಲಿ 63 ಐತಂದ್ರೆ ಇದೆ ನೋಡ್ರಿ ನನ್ನ ಸೀಟ್ 15. ಸೈಡ್ ಲೋರ್ ಪ್ರಿಫರೆನ್ಸ್ ಕೊಟ್ಟಿದ್ದೆ, ಸಿಕ್ಕತಿ 2 ನೀರಿನ ಬಾಟಲ್ ತೊಗೊಂಬಂದೆ. ಸೊ ಕೋಲ್ಡ್ ನೋಡ್ರಿ ಈಗಿನ ಮಟ್ಟಿಗೆ ಖಾಲಿ ಐತಿ. ಸೊ ಕರೆಂಟ್ ಒಳಗೆ ಹೇಳ್ದಂಗೆ 112 ಸೀಟ್ ಖಾಲಿ ಇದ್ದು. ಈಗೂ 95 ಸೀಟ್ ಖಾಲಿ ಇದಾವೆ. ಇನ್ನೇನು 15 ನಿಮಿಷ ಐತಿ ಹೋಗಕ್ಕೆ ಟ್ರೈನ್. ಸೊ ಡಿಪಾರ್ಚರ್ ನೋಡೋಣಂತ. ಕರೆಕ್ಟ್ 12:05ಕ್ಕೆ ನಾವು ಹೊಸಪೇಟೆ ಜಂಕ್ಷನಿಂದ ಡಿಪಾರ್ಟ್ ಆದ್ವಿ ರೀ. ಸೊ ಜಂಕ್ಷನ್ ಯಾಕಂತಾರೆ ಅಂತೇಳಿ ನೀವು ನೋಡೋಬಿಟ್ರಿ ಹಿಂದಿನ ವಿಡಿಯೋದಾಗ. ಹರಿಹರ ಲೈನ್ ಹೋಗುತ್ತೆ ಇಲ್ಲಿಂದ, ಅಂದ್ರೆ ಅಮರಾವತಿ ಕಾಲನಿ ಮೇಲೆ. ಸೊ ಇಲ್ಲಿಂದ ನಮ್ದು ಜರ್ನಿ ಇರುತ್ತೆ ತೋರಣಗಲ್ಲು, ಬಳ್ಳಾರಿ ಕಂಟೋನ್ಮೆಂಟ್ ಹೋಗ್ತೀವಿ. ಜಂಕ್ಷನ್ ಹೋಗೋಲ್ಲ. ಕಂಟೋನ್ಮೆಂಟಿಂದ ನಾವು ರಾಯದುರ್ಗ, ಚಿತ್ರದುರ್ಗ, ಮೇಲೆ ಚಿಕ್ಕಜಾಜೂರು, ಚಿಕ್ಕಜಾಜೂರದಿಂದ ಅರಸೀಕೆರೆ ಮೇಲೆ
ತುಮಕೂರದಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್. ನಂದು ಇವತ್ತು ರಾತ್ರಿ ಮತ್ತೆ ಟ್ರೈನ್ ಐತ್ರಿ ಬೆಂಗಳೂರಿಂದ ರಾಣಿ ಚೆನ್ನಮ್ಮ ಟು ಅಳ್ನಾವರದಿಂದ ದಾಂಡೇಲಿ ಇದು ಮೆಮೊ ಮಾಡ್ಬೇಕಂತಂತೆ, ಇದು ದಾಂಡೇಲಿ ಡೆಮೋ ಮಾಡ್ಬೇಕಂತ ಹೇಳಿ. ಸೊ ಅದನ್ನ ಹೆಂಗೆ ನಾನು ಪ್ಲ್ಯಾನ್ ಮಾಡಿ ಬೆಂಗಳೂರು ಟು ದಾಂಡೇಲಿ ಅಂತೇಳಿ ಟ್ರೈನ್ ಜರ್ನಿ ಮಾಡ್ತೇನೆ. ಯಾಕಂದ್ರೆ ಡೈಲಿ ನಿಮ್ಗೆ ಅದೊಂದು ಬೆಸ್ಟ್ ಕನೆಕ್ಟಿವಿಟಿ ಬೆಂಗಳೂರಿಂದ ದಾಂಡೇಲಿ ಹೋಗಕ್ಕೆ. ಸೊ ಟಿಕೆಟ್ ಹಾಕಿಟ್ಟನಿ, ತಾತ್ಕಾಲ ವೇಟಿಂಗ್ ಲಿಸ್ಟ್ 1 ಐತಿ. ಕ್ಲೀನ್ ಮಾಡ್ಯಾರಲ್ಲ, ನಂಗೆ ಅದು ಭಾಳ ಇಷ್ಟ ಆಗಿದ್ದೆ. ಹಿಂದಿನ ವಿಡಿಯೋ ನೋಡ್ರಿ ಅಂದ್ರೆ ನೆನಪಿರ್ಬೋದು, ನನಗೆ ಅಲ್ಲೇ ನಾನು ಹುಡುಕಾಡ್ಕೊಂಡು ತೊಗೊಂಡಿದ್ದೆ ಎಮರ್ಜೆನ್ಸಿ ಎಕ್ಸಿಟ್. ಈಗ ನೋಡ್ರಿ ಇಲ್ಲಿ ನಂದು 15 ನಂಬರ್ ಸೀಟ್ ನನಗೆ ಎಮರ್ಜೆನ್ಸಿ ಎಕ್ಸಿಟ್ ಸಿಕ್ಕೈತೆ. ಸೊ 15 ನಂಬರ್ ಹೌದು ಇಲ್ಲ ಅನ್ನೋಕೆ ನಿಮ್ಗೆ ಪ್ರೂಫು ಇಲ್ಲಿ 16 ಐತಿ, ಇಲ್ಲಿ 15 ಅಳಿಕೆ ಹೋಗ್ಬಿಟ್ಟದೆ. ಸೊ ಸೈಡ್ ಲವರ್ ನಂದು ನೋಡ್ರಿ ಫುಲ್ ಜರ್ನಿ ಇದ್ರೊಳಗೆ ಮಾಡೋಣ ನಾವು. ಸೊ ಈ ಕೆನಾಲ್ ಮಸ್ತ್ ಅನ್ಸತ್ರಿ ನೋಡಕ್ಕೆ. ಕೆನಾಲ್ ಜೊತೆ ಇರುವಂಥ ಈ ಮನೆ ಭಾರಿ ಮಸ್ತ್ ಕಾಣತ್ತೆ ರೀ. ಆನಂದ್ ಸಿಂಗ್ ಅವ್ರ ಮನೆ ಅಂತ ಹೇಳ್ತಾರೆ ಇದನ್ನ. ಮಸ್ತ್ ವ್ಯೂ ಐತಿ ಇಲ್ಲಿಂದ. ಇದು ತೋರಣಗಲ್ ಎಂಟ್ರಿಗೆ ಆಗೋಕ್ಕಿಂತ ಮೊದಲನ ನಿಮ್ಗೆ ಇಷ್ಟು ಮಸ್ತ್ ವ್ಯೂಸ್ ನೋಡಕ್ಕೆ ಸಿಗುತ್ತೆ ರೀ JSWದ. ರಾತ್ರಿ ಮಸ್ತ್ ಕಾಣತ್ತಿದೆ ಪೂರ್ತಿ. ಅದು KGFದು ವೈಬ್ ಕೊಡುತ್ತಿದೆ. ನಮ್ದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಏನು ಐತಲ್ರಿ, ನೈಋತ್ಯ ರೈಲ್ವೆ, ಅದ್ರದ್ದು ಹೈಯೆಸ್ಟ್ ಇನ್ಕಮ್ ಬರೋದ ಇದೆ JSW ಪ್ಲ್ಯಾಂಟಿಂದ ನೋಡ್ರಿ. ಬಾಡಿಗೆಯಿಂದ ಬರುತ್ತೆ. ಇವೇನು ಅವರ ವ್ಯಾಗನ್ಸ್ ಟ್ರ್ಯಾಕ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಅವರ ರೆಂಟ್ ಮತ್ತು ಅದೇನು ಫಿಕ್ಸ್ಡ್ ಅಮೌಂಟ್ ಇರುತ್ತಲ್ಲ ಅದನ್ನು ಪೇ ಮಾಡ್ತಾರೆ. ಸೊ ರೆವೆನ್ಯೂ ಸೋರ್ಸ ಇರೋದು ಸೌತ್ ವೆಸ್ಟರ್ನ್ ರೈಲ್ವೇಸಿಗೆ ಜಿಂದಾಲಿಂದ. JSW ಸ್ಟೀಲ್ ಪ್ಲ್ಯಾಂಟ್. ತೋರಣಗಲ್ಗೆ ಎಂಟ್ರಾಗತ್ತೀವಿ ನಾವೀಗ. ನಾವೀಗ ಫಸ್ಟ್ ಆಫಿಷಿಯಲ್ ಸ್ಟಾಪ್ ತೋರಣಗಲ್ಗೆ ಎಂಟ್ರಾಗಿವಿ ರೀ. ತೋರಣಗಲ್ ಏನು ಗೊತ್ತಾ, ಭಾಳ ಫೇಮಸ್ ಇರೋದ ಸೌತ್ ವೆಸ್ಟರ್ನ್ ರೈಲ್ವೇಸ್ದ ಹೈಯೆಸ್ಟ್ ರೆವೆನ್ಯೂ ಹೇಳಿದೆ ನಾನು ನಿಮ್ಗೆ JSW ಅಂತೇಳಿ. ಇದೇನು ಸ್ಟೇಷನ್ ಐತಲ್ಲ, ಇಲ್ಲಿ ಆಗುವಷ್ಟು ಫ್ರೇಟ್ ಮೂಮೆಂಟ್ ನಿಮ್ಗೆ ಎಲ್ಲೂ ನೋಡೋಕೆ ಸಿಗೋಂಗಿಲ್ಲ. ನಿಮ್ಗೆ ಇಲ್ಲಿ ನೋಡ್ರೆ ಪ್ಯಾಸೆಂಜರ್ ಟ್ರೈನ್ ಸಿಗ್ತಾವಿಲ್ಲ, ಬಟ್ ಫ್ರೇಟ್ ಟ್ರೈನ್ಗಳಂತೂ ಕಂಟಿನ್ಯೂಸ್ ಸಿಗ್ತಾವೆ. ಅದ ಕ್ಲಾಸ್ ಈ ತೋರಣಗಲ್ಲದಿಂದ ಒಂದು ಲೈನ್ ಹೋಗುತ್ತೆ ರಂಜಿತಾಪುರಕ್ಕೆ. ಸಂಡೂರದ ಬ್ಯಾಕ್ ಯಾರ್ಡ್ ಒಳಗೆ ಅದೇನು ಟ್ರೈನ್ ಜರ್ನಿ ನೋಡ್ತಿರಲ್ಲ, ಅಂದ್ರೆ ಡ್ರೋನ್ ಶಾಟ್ಸ್ ಎಲ್ಲ ನೋಡ್ತಿರಲ್ಲ, ಮಸ್ತ್ ಡ್ಯಾಮ್ ಇರುತ್ತೆ, ಟ್ರೈನ್ ಗುಡ್ಡ ಸುತ್ತೊಂದಕ್ಕೆ ಇರುತ್ತೆ, ಅದೆಲ್ಲ ಇಲ್ಲೇ ಬರುತ್ತೆ. ಮತ್ತು ಇಲ್ಲೇ ಜಿಂದಾಲ್ ಏರ್ಪೋರ್ಟ್ನೂ ಐತಿ. ಅಲ್ಲಿಂದ ಸ್ಟಾರ್ ಏರ್ ಆಪ್ರೇಟ್ ಮಾಡತ್ತಾರ. ಮೊದಲು ಇದನ್ನು ಮಾಡ್ತೈತೆ, ಅದನ್ನ ಅಲೈನ್ಸ್ ಏರ್ ಮಾಡ್ತೈತೆ. ನಾ ಜರ್ನಿನೂ ಮಾಡೀನಿ ಅದನ್ನ ಇನ್ನೊಂದು ಚಾನಲ್ ಒಳಗೆ. ಈಗ ಸ್ಟಾರ್ ಏರ್ ಆಪ್ರೇಟ್ ಮಾಡತ್ತಾರ ಬೆಂಗಳೂರು ಜಿಂದಾಲಿಂದ ಹೈದ್ರಾಬಾದ್ಗೆ. ಯಾಕಂದ್ರೆ ಜಿಂದಾಲ್ JSW ಏನು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಮತ್ತು ಅವ್ರದ್ದು ಏನಾರ ಕ್ಲೈಂಟ್ಸಿಗೆ ಹೆಲ್ಪ್ ಆಗಲಿ ಅಂತೇಳಿ ಅವ್ರದ್ದು ಪ್ರೈವೇಟ್ ಏರ್ಪೋರ್ಟ್ ನೋಡ್ರಿ ಅದು. ಸೊ ಇಲ್ಲಿ ಡಿಪಾರ್ಟ್ ಆಗಿಬಿಡುತ್ತೆ ನಮಗೆ ಮಸ್ತ್ ವ್ಯೂಸ್ ನೋಡೋಕೆ ಸಿಗ್ತಾವ. ಹಿಂಗೆ ಮಸ್ತ್ ಕರು ಬರುತ್ತೆ ರೀ, ಅದರಿಂದ ಬ್ಯಾಕ್ ಯಾರ್ಡ್ ಒಳಗೂ ವ್ಯೂ ಮಸ್ತ್ ಅದಾವೆ. ತೋರಿಸ್ತಾನೆ ನಾನು ನಿಮ್ಗೆ. ಡಿಪಾರ್ಟ್ ಆದ್ವಿ ನಾವೀಗ. ಮೋಡಕ್ಕೆ ಒಯ್ದ ವಾತಾವರಣ ಅಂತೂ ಐತ್ರಿ, ಮಳಿದಷ್ಟ ವೇಟ ನೋಡಂತ. ಮಳೆ ಎಲ್ಲಿ ನಾವು ಟ್ರ್ಯಾಕ್ ಮಾಡ್ತೇವೆ ಅಂತೇಳಿ ಚೇಜಿಂಗ್ ಮಾನ್ಸೂನ್ ಚೇಜ ಎಲ್ಲಾಗತ್ತೆ ನೋಡಂತ. ನಾವೀಗ ಫುಲ್ ರೌಂಡ್ ಹೊಡೆದ ಇದೇನಿದೆ ದರೋಜಿ ಲೇಕ್ ನೋಡತ್ತಿರಲ್ಲ, ಈ ದರೋಜಿ ಲೇಕದ ಬಾಜು ಬರ್ತೇವೆ ನೋಡ್ರಿ. ಇಲ್ಲಿ ಲಿಟ್ರಲಿ ಮಸ್ತ್ ಇದೆ ಇದು ರೂಟ್. ತಡ್ರಿ ಹೊಳ್ಳಿ ತೋರಿಸನ್.
ನೀರು ಬಂದೈತೆ ನೋಡ್ರಿ ಇಲ್ಲಿ ಮಸ್ತ್ ಮಳೆ ಆಗಿ ಹೋದಂಗೆ ಆಗೈತಿ ಈಗ ಇಲ್ಲಿ ಹಾಫ್ ಆನ್ ಅವರ್ 1 ಅವರ್ ಒಳಗೆ ಮಳೆ ಆಗೈತಿ ಇಲ್ಲಿ ಪಕ್ಕ ಮಸ್ತ್ ನೀರು ಬಂದೈತ್ರಿ ಓ ಬರ್ರಿ ಅವ್ರು ಹೈಪ್ ಮಾಡಿದಂಥ ಸ್ಟೇಷನ್ ಬಿರಿಯಾನಿನ ಟ್ರೈ ಮಾಡೋಣ ಅಂತ 160 ರೂಪಾಯಿ ತೊಗೊಂಡ್ರಿ ಅದಕ್ಕೆ ಅವ್ರ ಮತ್ತು ಒಂದು ಗ್ರೇವಿನೂ ಕೊಟ್ರ ಒಂದು ಚಮಚೆನೂ ಐತಿ ಹೊರಗಿನವರೆಲ್ಲ ಬಂದು ಸ್ಟೇಷನ್ ಒಳಗೆ ಊಟ ಮಾಡಕ್ಕೆ ಬರ್ತಾರಂತ್ರಿ ನಂಗೆ ಅವಾಗ ಜೆನ್ಯೂನ್ ಅನ್ನಿಸ್ತು ಸೊ ಟೇಸ್ಟ್ ಮಾಡಂತ ಮಸ್ತ್ ದಮ್ ಅಂತೂ ಕಟ್ಟ್ಯಾರ ಓ ಮಸಾಲೆ ಗಿಸಾಲೆ ಎಲ್ಲ ಮಸ್ತ್ ಐತ್ರಿ ಟೇಸ್ಟ್ ನೋಡೋಣ ಅಂತ ಹೆಂಗೈತಿ ಲಿಟ್ರಲಿ ಇದು ಸ್ಟೇಷನ್ದಾಗ ಸಿಗುತ್ತಾ ಮಸ್ತ್ ಐತ್ರಿ E1 ಐತಿ ಬರೀ ಪೀಸ್ ಟ್ರೈ ಮಾಡಂತ ನೋಡ್ರಿ ಪೀಸು ಮಸ್ತ್ ಕುದ್ದದೆ ಅಲ್ಟಿಮೇಟ್ ಐತೆ ಬಿರಿಯಾನಿ ಫಸ್ಟ್ ಪ್ಲಾಟ್ಫಾರ್ಮಿಂದ ತಗೋರಿ ಬಿಡಾಕ ಹೋಗ್ಬೇಡ್ರಿ ಒಟ್ಟ ಬಳ್ಳಾರಿ ಕಂಟೋನ್ಮೆಂಟಿಗೆ ಎಂಟ್ರ್ ಅದೀವಿ ಈಗ ಭಾಳ ಡಿಲೇ ಆಗ್ಯಾವ್ರಿ ಯಾವ ಗೊತ್ತಿಲ್ಲ ಬಳ್ಳಾರಿ ಕಂಟೋನ್ಮೆಂಟ್ ಭಾಳ ಡಿಲೇ ಮಾಡುತ್ತೆ ಯಾವತ್ತು ಯಾವುದೋ ಟ್ರೈನ್ ಇದ್ರು ರಶ್ ಐತಿ ಇಲ್ಲಿಂದ ಹೊಸಪೇಟೆಯಿಂದ ಇಲ್ಲಿಗೆ ಬರೋಕೆ 30 ಮಿನಿಟ್ ಡಿಲೇ ಅದೀವಿ ನಾವು ಅದು ಮತ್ತು ಬರೀ ಒಂದೇ ಸ್ಟಾಪ್ ಇಟ್ಕೊಂಡು ಒಂದೇ ಸ್ಟಾಪ್ ಹೆಸರಿಗೆ ಅಷ್ಟೇ ಎಲ್ಲ ಕಡೆ ತರಪು ಅಂತ ಬಂದೀವಿ ಬಳ್ಳಾರಿ ಕಂಟೋನ್ಮೆಂಟಿಗೆ ಬರೀ 1 ನಿಮಿಷ ಹಾಲ್ಟ್ ಐತಿ ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಜಂಕ್ಷನ್ ಸ್ಕಿಪ್ ಮಾಡುತ್ತೆ ಜಂಕ್ಷನಿಗೆ ಹೋತಾರಂದ್ರೆ ಮತ್ತೆ ರಿವರ್ಸಲ್ ಮಾಡೋದಾಗತ್ತೆ ಅಂತ ಹೇಳಿ ಇದನ್ನು ಬೈಪಾಸ್ ಮಾಡಿಬಿಟ್ರೆ ಮಾಂಡವ್ ಎಕ್ಸ್ಪ್ರೆಸ್ದಾಗ ಏನು ತಿಂದಿದ್ದಿಲ್ಲ ರೀ ಬಿರಿಯಾನಿ ಅದು ಸೇಮ್ ಬಿರಿಯಾನಿ ನೋಡಿರಿ ಏನು ಕ್ಲಾಸ್ ಇತ್ತು ರೀ ಅದು ಬಿರಿಯಾನಿ 3 ಪೀಸ್ ಇದ್ದು ಅದ್ರೊಳಗೆ ಮಸ್ತ್ ಇತ್ತು ಏನರ ಹೊಸಪೇಟೆ ಜಂಕ್ಷನಿಂದ ಟ್ರಾವೆಲ್ ಮಾಡತ್ತೆ ಅಂದ್ರೆ ಅಲ್ಲಿ ಟ್ರೈ ಮಾಡಿರಿ ಡಾಟ್ ಆನ್ ಟೈಮ್ ಅಂದ್ರೆ ಡಾಟ್ ಆನ್ ಟೈಮ್ ನೋಡಿರಿ ಬರೀ 1 ನಿಮಿಷ ಸ್ಟಾಪ್ ಆಯ್ತು ಬಳ್ಳಾರಿ ಕೋಟೆ ಟ್ರೈನಿಂದ ಮಸ್ತ್ ವ್ಯೂ ನೋಡಕ್ಕೆ ಅನ್ನತ್ತೆ ನೋಡ್ರಿ ಒಂದೇ ಬೆಟ್ಟದ ಮೇಲೆ ಐತಿದೆ ಮೊನೋಲಿಥಿಕ್ ಇರ್ಬೇಕಿದೆ ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್ ಬಿಟ್ಟು ಸಪ್ರೇಟ್ ಅದೀವಿ ನೋಡ್ರಿ ಇಲ್ಲ ಮುಂದೆ ಏನು ನೋಡತ್ತಾರಲ್ಲ ಇದು ಗುಂತಕಲ್ ಜಂಕ್ಷನ್ ನಾವೀಗ ಚಿತ್ರದುರ್ಗ ಚಿಕ್ಕಜಾಜೂರು ರೂಟ್ ತೊಗೊಂಡಿವಿ ಮೇ ಬಿ ಇದು KSRTC ಬಸ್ ಸ್ಟ್ಯಾಂಡ್ ಅನ್ಸುತ್ತೆ ನೋಡ್ರಿ ಐರಾವತ ಕ್ಲಬ್ ಕ್ಲಾಸ್ ನಿಂತೈತಿ ಇಲ್ಲೇ ಮತ್ತು ಕರ್ನಾಟಕ ಸಾರಿಗೆನೂ ನಿಂತೈತಿ ಹೌದು ಎಲ್ಲಂತ ಕಾಮೆಂಟ್ ಮಾಡ್ತೀವಿ ಸರ್ ಮಳೆರಾಯನ ಆರ್ಭಟ ಸ್ಟಾರ್ಟ್ ಆಗೇ ಬಿಡುತ್ತೆ ನೋಡ್ರಿ ಜಸ್ಟ್ ಮಲ್ಕೊಂಡು ಹೇಳ್ಕೊಡ್ಕ ಫಸ್ಟ್ ಆಫಿಷಿಯಲ್ ಸ್ಟಾಪ ಈ ರೂಟ್ ಒಳಗೆ ಬರುತ್ತೆ ರಾಯದುರ್ಗ ಅಂದ್ರೆ ದೊಡ್ಡ ಸ್ಟೇಷನ್ ರಾಯದುರ್ಗ ಮೊಳಕಾಲ್ಮೂರು ಸ್ಕಿಪ್ ಆಗೈತಿ ನಾನು ಮಲ್ಕೊಂಡಿದ್ದೆ ಸೊ ಈಗ ನಾವಿದ್ದೀವಿ ಚಳ್ಳಕೆರೆಗೆ ಮಸ್ತ್ ಮಳೆ ಆಗೈತೆ ನೋಡ್ರಿ ಒಂದು ರೌಂಡ್ ಇಲ್ಲಿ ಗಾಡಿ ಎಲ್ಲ ಫುಲ್ ತೊಳೆದಿದ್ದು ನೋಡ್ರೆ ಗೊತ್ತಾಗತ್ತೆ
5 ಗಂಟೆಗೆ ಅಂದ್ರೆ ನಾವು 5 ಗಂಟೆ ಅಲ್ಲ, ಈ ಟೈಮಿಗೆ ನಾವು ಚಿತ್ರದುರ್ಗ ಒಳಗೆ ಇರ್ಬೇಕಿತ್ತು. ಎಷ್ಟು ಡಿಲೇ ಅದ ಅಂತಂದ್ರೆ ಚಳ್ಳಕೆರೆ 45 ಮಿನಿಟ್ಸ್ ಡಿಲೇ ಅದ ನಾವು ಈಗಿನ ಮಟ್ಟ ಸಿಗ್ನಲ್ಲು ಆಯ್ತು. ಇದು ಲೈನ್ ಸಿಂಗಲ್ ಲೈನ್ ಐತ್ರಿ. ಚಿತ್ರದುರ್ಗಕ್ಕಿಂತ ಮೊದಲ ಬಾಳಿನಹಳ್ಳಿ ಅಂತ ಬರುತ್ತೆ, ಅಲ್ಲಿ ನಮ್ಮ ನಿಂಚಾರ. ಯಾಕಂತಂದ್ರೆ ಕ್ರಾಸಿಂಗ್ ಸಂಬಂಧ. ಯಾವುದೋ ಗಾಡಿ ಬರಾಕೈತೆ. ಓ ಗೂಡ್ಸ್ ಅನ್ನಾಗ ಜಾಸ್ತಿ ಪ್ರಯಾರಿಟಿ ಸಿಗುತ್ತೆ ನೋಡ್ರಿ ಯಾವಾಗಲೂ. ಚಿತ್ರದುರ್ಗಕ್ಕಿಂತ ಮೊದಲ ಇಷ್ಟು ಮಸ್ತ್ ಬ್ಯೂಟಿಫುಲ್ ವ್ಯೂಸ್ ನೋಡಕ್ಕೆ ಸಿಗುತ್ತೆ ನೋಡ್ರಿ. ಬ್ಯಾಕ್ ಯಾರ್ಡ್ ಒಳಗೆ ಗುಡ್ಡ ಬೆಟ್ಟ, ಅದ್ರ ಮೇಲೆ ವಿಂಡ್ ಮಿಲ್ಸ್. ಅದು ಮತ್ತು ನಾರ್ಮಲ್ ಗುಡ್ಡ ಬೆಟ್ಟ ಅಲ್ರಿ, ಹಚ್ಚ ಹಸಿರಿನ ಗುಡ್ಡ ಬೆಟ್ಟ. ಇಲ್ಲಿ ನೋಡ್ರಿ, ಇಲ್ಲಂತೂ ಎಷ್ಟು ಮಳೆ ಆಗತ್ತಂತಂದ್ರೆ ಅಂತಂದ್ರೆ ಫುಲ್ ಬ್ಲ್ಯಾಕ್ ಆಗಿಬಿಡೋದು. ಅಲ್ಲಿ ಮಳೆ ಆಗತ್ತೆ ಭಾಳ. ಪ್ರತಿ ಪುಟದಲ್ಲಿ ನಿನ್ನ ನೆನಪಲಿ ಗೀಚುವೆ ನಿನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ, ಕಾಡುವೆ ಏತಕ್ಕೆ ನನ್ನಲೆ ನಿನ್ನನೆ. ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ, ನೀನಿರೋದಿರೋ ಪುಟದಲ್ಲಿ ನಾ ಏನನ್ನು ಓದುವೆ, ನೀನಿರೋದಿರೋ ಜಗದಲ್ಲಿ ನಾ ಏನು ಮಾಡುವೆ, ನೀನಿರೋದಿರೋ ಕ್ಷಣವನ್ನು ನಾ ಹೇಗೆ ಕಳೆಯುವೆ. ನೀನೆ ನನ್ನ ನಾಳೆಗಳು, ನೀನೆ ನನ್ನ. ಸಿಟಿ ಒಳಗೆ ಇಷ್ಟು ಬೆಸ್ಟ್ ವ್ಯೂ ಐತೆ ನೋಡ್ರಿ. ಇವೇನು ಮನೆ ಅದಾವಲ್ಲ ಇವ್ರದ್ದೆಲ್ಲ ಮೌಂಟೇನ್ ವ್ಯೂ ಆಗ್ತಾವ ನೋಡ್ರಿ ಮನೆಗಳು. ಮಸ್ತ್ ಮೌಂಟೇನ್ ವ್ಯೂ ಬರೋದ ಇಲ್ಲಿಂದ. ಹೆವನ್ ಫೀಲಿಂಗ್ ಕೊಡಕತ್ರಿ ಚಿತ್ರದುರ್ಗ. ಬರ್ರಿ ಚಿತ್ರದುರ್ಗಕ್ಕೆ ಮಾನ್ಸೂನ್ ಒಳಗೆ ಬರ್ರಿ. ಇಲ್ಲ ನೋಡ್ರಿ ರೇನ್ಬೋ ಸೈಡ್ಗೆ ಬಂದೈತಿ. ವಾ, ಐ ಲವ್ ಚಿತ್ರದುರ್ಗ. ಏನು ವೆದರ್ ಆಗೈತಿ ಚಿತ್ರದುರ್ಗ ಒಳಗೆ. ಸೇಮ್ ಮಲ್ನಾಡ್ ಅನ್ನಂಗೆ ಇರ್ತಾವ ಮನೆಯವ್ರೆ. ಲಿಟ್ರಲಿ ಆ ವ್ಯೂ ನೋಡಿದ್ಮಾದ್ಮೇಲೆ ನಂದು ಫೀಲಿಂಗ್ ಇದೆ ನೋಡ್ರಿ. ಐ ಲವ್ ಸಿಟಿ. ಸಿಟಿ ಅಂದ್ರೆ ಚಿತ್ರದುರ್ಗದ ಸ್ಟೇಷನ್ ಕೋಡ್. ಎಂಟ್ರ್ ಆದೇವು ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಓ ಬೈ ಸಾಬ್, ರಶ್ ನೋಡ್ರಿ ಇಲ್ಲಿದು. ಚಿತ್ರದುರ್ಗ ಬೆಂಗಳೂರು ಪ್ಯಾಸೆಂಜರ್ ಏನ್ರಿ ಹೊಸಪೇಟೆಗಿಂತ.
ಲಿಟ್ರಲಿ ಅದು ಎಂಟ್ರಿ ಒಳಗೆ ಏನು ವ್ಯೂ ಇತ್ತಲ್ರಿ, ಲೆಫ್ಟ್ ಸೈಡ್ ಏನು ಪೂರ್ತಿ ಅದು ಬೆಟ್ಟದ ಸ್ಟ್ರೆಚ್ ನನಗೆ ನೋಡಿ ಹೆಂಗೆ ಅನಿಸ್ತು, ಮಲ್ನಾಡು ಒಳಗೆ ಅದನ್ನ ಅನಿಸ್ತು. ಯಾಕಂದ್ರೆ ಮಲ್ನಾಡು ಒಳಗೆ ಹೆಂಗೆ ಬೆಟ್ಟದ ಮೇಲೆ ಮಸ್ತ್ ಫಾಗ್ ಬಂದಿರುತ್ತೆ, ಫಾಗ್ ಒಳಗೆ ಸಣ್ಣ ಮಿಸ್ಟ್ ಮಳೆ ಆಗ್ತಿರುತ್ತೆ, ಡ್ರಿಸಲ್ ಸೇಮ್ ಅದರ್ ಟೈಪ್ ಆಫ್ ಫೀಲ್ ಕೊಡ್ತಾ ಭಾಳ ಮಜಾ ಇರ್ತದೆ. ಸೊ ಮಿಸ್ ಮಾಡಿದ್ರೆ ಅಂತಂದ್ರೆ ಸ್ಕಿಪ್ ಮಾಡಿದಂತ ಪಟ್ ನಾವು ಹಿಂದೆ ಹೋಗಿ ನೋಡ್ಬರಿ, ಭಾರಿ ಮಸ್ತ್ ವ್ಯೂ ಬಂದೈತೆ. ಸೊ ನಾವೀಗ 1 ತಾಸು ಇಲ್ಲೇ ಡಿಲೇ ಇದೀವಿ. ಒಂದು ಸ್ವಲ್ಪ ಇಲ್ಲೇ ಕ್ಲಿಯರ್ ಇದ್ವದಾರ, ಬಟ್ ಹಿಂದಂತೂ ಮಸ್ತ್ ಮೋಡಕ್ಕೆ ಒಯ್ದ ವಾತಾವರಣ ಐತಿ. ನೋಡಿನಂತ ಚಿಕ್ಕಜಾಜೂರು ಕಡೂರು ಒಳಗೆಲ್ಲ ಮಳೆ ಸಿಗುತ್ತೇನಂತೇಳಿ. ಈಗ 1 ತಾಸು ಡಿಲೇ ಇದಾವಲ್ಲ, ನಾವು 11 ಗಂಟೆಗೆ ರೀಚ್ ಆದೀವಿ ಅಂತಂದ್ರೆ ನನಗೆ ಎಲ್ಲರ ಡಿಬೋರ್ಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಂದು ಪಟ್ ಅಂತಲೇ 1 ತಾಸು ಒಳಗೆ ರಾಣಿ ಚೆನ್ನಮ್ಮ ಐತಿ. 10 ಗಂಟೆಗೆ ತುಮಕೂರು ಅರೈವಲ್ ತೋರಿಸೋದೈತೆ. ನಂದು 11 ಗಂಟೆಗೆ ರಾಣಿ ಚೆನ್ನಮ್ಮ ಬೆಂಗಳೂರಿಂದ ಬಿಡುತ್ತೆ. ಸೊ ಅದ್ರ ಟ್ಯಾಲಿ ಮಾಡ್ಕೊಂಡು ಹೋಗೋಣಂತ ನೋಡೋಣಂತದ್ದು. ಚೆನ್ನಮ್ಮ ನಾನು ಯಶವಂತಪುರದಾಗ ಹತ್ತನು, ಎಲ್ಲೇ ತುಮಕೂರಾಗ ಹತ್ತನು. ಈ ರೂಟದ ಲಾಸ್ಟ್ ಸ್ಟಾಪ್ ನೋಡ್ರಿ, ಇದು ಅಮೃತಾಪುರ ಅಂಥೇಳಿ ಹೊಸ ಲೈನಾಗ ಆತತಿ ತುಮಕೂರದಿಂದ ದಾವಣಗೆರೆಗೆ. ನಿಮಗೆಲ್ಲ ಗೊತ್ತೇ ಇರ್ಬೋದು. ಆ ಲೈನ್ ಏನರ ಆತಂತಂದ್ರೆ ತುಮಕೂರದಿಂದ ದಾವಣಗೆರೆ ಸ್ಟ್ರೆಚ್ ಏನೈತಲ್ಲ 3.5 ತಾಸಿಂದ, ಅದು ಬರೀ 2 ತಾಸು ಆಗಿಬಿಡುತ್ತೆ. ಸೊ ಅವಾಗ ಫುಲ್ ಫಾಸ್ಟರ್ ಕನೆಕ್ಟಿವಿಟಿ ಆಗಿಬಿಡುತ್ತೆ ಧಾರವಾಡ ಹುಬ್ಬಳ್ಳಿಯಿಂದ ಬೆಂಗಳೂರು ಸೈಡಿಗೆ. ಸೊ ಹಂಗದು ಆತಂದ್ರೆ ದಿಲ್ಲಿ ಕಾನ್ಪುರ್ ಸೆಕ್ಷನ್ನಂಗೆ ಬರೀ 4 ತಾಸ್ನಾಗ ಬಂದು ಕವರ್ ಮಾಡಿಬಿಡ್ಬೋದು. ಅಮೃತಾಪುರದ ಚಿಕ್ಕ ರೈಲ್ವೆ ಸ್ಟೇಷನ್ ನೋಡ್ರಿ ಇದು. ಇಲ್ಲಿ ಒಂದು ರೌಂಡ್ ಮಳೆ ಆಗಿ ಹೋದಂಗೆ ಐತಿ. ಬಟ್ ಬ್ಯಾಕ್ ಯಾರ್ಡ್ ಒಳಗೆ ಚಿತ್ರದುರ್ಗ ಒಳಗೆ ಈಗ ಭಾಳ ಮಳೆ ಆಗೋದೈತೆ ನೋಡ್ರಿ. ಮಸ್ತ್ ಆಗೈತೆ ವೆದರ್ ಮಾತ್ರ. ಚಿಕ್ಕಜಾಜೂರು ಜಂಕ್ಷನ್ ಅದ ಔಟ್ರೊಳಗೆ ನಾವೀಗ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನಿಗೆ ಜಾಯ್ನ್ ಆದೀವಿ ನೋಡ್ರಿ. ಇಲ್ಲಿ ಬರಗೋಡಕ್ಕೆ ಸಣ್ಣಗೆ ಡ್ರಿಸಲಾಗಿ ಸ್ಟಾರ್ಟ್ ಆದ್ರೆ ಮಗದ ಮೇಲೆ ಒಂದೊಂದು ಹನಿಗಳು ಬೀಳತ್ತವ. ಅದ್ರ ನಡಕ್ಕೆ ತಂಪನ್ ಗಾಳಿ ಬೀಸತೈತಿ, ತಂಡತ್ತದ. ಚಿಕ್ಕಜಾಜೂರು ಪ್ಲಾಟ್ಫಾರ್ಮ್ ಆ ಸೈಡ್ ಬಂತು. ಜಂಕ್ಷನ್ ಅನ್ನೋದು ಇದಕ್ಕೆ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್ ಒಂದು ಲೈನ್ ಚಿತ್ರದುರ್ಗ ಸೈಡ್ ಹೋಗೈತೆ. ಚಿತ್ರದುರ್ಗ ಮೇಲೆ ಬಳ್ಳಾರಿ ನಾವು ಏನಿಲ್ಲ ಅಂದರೂ ಎಷ್ಟು ಗಂಟೆಗೆ 1:15 ಬಿಟ್ಟಿದ್ದೀವಿ ರೀ. ಚಿಕ್ಕಜಾಜೂರೊಳಗೆ ನೋಡ್ರಿ, ಇಲ್ಲೇ ಬಿಸಿ ಇಡ್ಲಿ ಮಾಡತ್ತಾರ. ಇಲ್ಲೇ ಸಸ್ಯಾಹಾರಿ ಉಪಹಾರ ಮಂದಿರ ಒಳಗೆ ನೋಡಿ ಬಾಯಿಗಂತೂ ನೀರು ಬರತೈತಿ. ಬಟ್ ಕ್ಯಾಲ್ರಿ ಡೆಫಿಷಿಯಟ್ ಅದನ್ರಿ ನಾನು. ನೋಡ್ರಿ ಇಲ್ಲಿ ಮಸ್ತ್ ಚಾನು ಮಾಡತ್ತಾರ. ಇಲ್ಲಿ ಬಿಸಿ ತಟ್ಟೆ ಇಡ್ಲಿ ಹಾಕಿ ಕೊಡತ್ತಿದ್ರ ನೋಡಿ ಬಾಯಿಗೆ ನೀರು ಬಂದು ನನಗೆ ಇಲ್ಲಿಂದ. ಬಟ್ ತಿನ್ನೋಕ್ಕಾಗಂಗಿಲ್ಲ, ಈಗ ಅದೇ ಪ್ರಾಬ್ಲಮ್. ನೀವು ಬರತ್ತೀರಂದ್ರೆ ಈ ಟ್ರೈನಿನ ಟೈಮಿಂಗಿಗೆ ಇಲ್ಲಿ ತೊಗೋರಿ. ಮಿಡಲ್ ಒಳಗೆ ಬರ್ತದೆ ಸ್ಟೇಷನ್ ಅಂತ ಚಿಕ್ಕಜಾಜೂರೊಳಗೆ. ಟೈಮ್ ನೋಡ್ರಿ ಇಲ್ಲಿ ಎಷ್ಟಾಯ್ತು, 6:26 ಆಗಕ್ಕೆ ಬಂತು. ಇಲ್ಲಿ ಡ್ರಿಸಲ್ ಬರೀ ಸ್ವಲ್ಪ ಬಂದ್ರಿ, ಬಟ್ ನೋಡ್ರಿ ಇಲ್ಲ ಮತ್ತೆ ಟ್ರೈನ್ನ ವಾಶ್ ಮಾಡ್ತಿದ್ದೆ. ಎಲ್ಲೂ ಸೂರ್ಯನ ಕಿರಣನೇ ಕಾಣತ್ತಿಲ್ಲ ನೋಡ್ರಿ, ಅಷ್ಟು ಮೋಡ ಕವಿದ ವಾತಾವರಣ. ಈ ಸೈಡ್ ಕಾಣತ್ತದ ಅದ್ರ ಸೂರ್ಯ, ಆ ಸೈಡ್ ಸೂರ್ಯ ಓಪನ್ ಅದಾನ, ಬಟ್ ನಮ್ಮ ತೆಳಗೆ ಸೂರ್ಯ ಇಲ್ಲ. ಮಳಿದ ಒಂದು ಸ್ವಲ್ಪ ಮಾತ್ರ ಜಾಸ್ತಿ ಹಾಕೊಂತ ಹೋತಿಲ್ಲ. ಚಂಡೀಗಢ ಕರ್ನಾಟಕ ಸಂಪರ್ಕ ಕ್ರಾಂತಿ. ಮಲೆನಾಡಿನ ಸೈಡ್ ನೋಡ್ರಿ, ಇಲ್ಲಿ ಇದೆಲ್ಲ ಆರ್ಭಟ ಸ್ಟಾರ್ಟ್ ಆಗಿರೋದು.
ಅಲ್ಲಿ ಮುಂದೆ ನೋಡ್ರಿ ಅದನ್ನು ಕರ್ರಂದು ಮೋಡ ಎಕ್ಸ್ಪೆಕ್ಟೇಷನ್ ಅಂತೂ ಜಾಸ್ತಿ ಐತ್ರಿ. ವಾವ್, ನಾವೀಗ ರಾಮಗಿರಿಗೆ ಎಂಟ್ರ್ ಆದೇವು ಅನಿಸ್ತದೆ. ಹೊಳಲ್ಕೆರೆ ಅನ್ನೋ ರೈಲ್ವೆ ಸ್ಟೇಷನ್ ರೀ ಇದು, ರಾಮಗಿರಿ ಅಲ್ಲ. ಇಲ್ಲೂ ಏನಿಲ್ಲ ಅಂದ್ರೂ ಮಿನಿಮಮ್ 50 to 60 ಪೀಪಲ್ ಅದಾರ ಟ್ರೈನ್ನ ಬೋರ್ಡ್ ಮಾಡೋಕೆ. ಲೋಕಲ್ ಪೀಪಲ್ಸಿಗೆ ಕ್ಯಾಟ್ರ್ ಮಾಡೋಕೆ ಇಂಥ ಟ್ರೈನ್ಗಳು ಭಾರಿ ವರ್ಕ್ ಆಗ್ತಾವೆ ನೋಡ್ರಿ. ಇನ್ನು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೇಕು ಅನ್ಸತ್ತೆ ನಂಗೆ ಸೌತ್ ವೆಸ್ಟರ್ನ್ ರೈಲ್ವೆ ಮೆಮು ಲೋಕಲ್ ಟ್ರೈನ್ಗಳನ್ನ ಈ ರೂಟ್ ಒಳಗೆ ಹುಬ್ಬಳ್ಳಿಯಿಂದ ಅಪ್ ಟು ಬೆಂಗಳೂರು ಮಟ್ಟ ಇಲ್ಲ ತುಮಕೂರು ಮಟ್ಟ ಮಾಡ್ಬೇಕು ಮಿನಿಮಮ್. ಬೀರೂರಿಗೆ ಬರ್ಬರ್ತಾ 2 ತಾಸು ಡಿಲೇ ಆದೀವಿ ನೋಡ್ರಿ ನಾವೀಗ. ಬೀರೂರಿಗೆ ಬಂದ್ರೂ ಮಳೆ ಅದೇನು ಜಿನ್ನಿಗೆ ಸ್ಟಾರ್ಟ್ ಇತ್ತಲ್ಲ ಹಂಗೆ ಐತಿ. ನಾನು ನಿಮ್ಗೆ ತೋರಿಸ್ತಿದ್ದೆ ಅಂದ ಅದಕ್ಕೆ ಕಾಣಂಗೂ ಇಲ್ಲಿ ಕಣ್ಣಿಗೆ. ಇಲ್ಲಿಂದ ಒಂದು ಲೈನ್ ಶಿವಮೊಗ್ಗಕ್ಕೆ ಹೋಗೈತಿ, ಬಟ್ ಭಾಳ ಡಿಲೇ ಆದ್ರೆ ಇದು ಗಾಡಿ 2 ತಾಸು ಅಂತಂದ್ರೆ ನನಗೆ ಲಿಟ್ರಲಿ ನನ್ನ ಟ್ರೈನ್ ಸಿಗುತ್ತೋ ಅಡ್ ಡೌಟ್ ಆಗ್ತೈತಿ. ಎಲ್ಲಿ ತುಮಕೂರಿಗೆ ಡಿಬೋರ್ಡ್ ಮಾಡೋದಾಗುತ್ತೋ ಅದನ್ನು ನೋಡ್ಬೇಕು. ಕಡೂರಿಗೆ ಸ್ಕಿಪ್ ಮಾಡತ್ತೀವಿ ನಾವು. ಇಲ್ಲಿ ಬಾಜು ಶಿವಮೊಗ್ಗ ಜನಶತಾಬ್ದಿ ಕ್ರಾಸ್ ಆಗತ್ತೆ, ಕ್ರಾಸ್ ಆಗಿಬಿಡುತ್ತೆ. ನಾನು ರೀಸೆಂಟಾಗಿ ಚಾರ್ಮಾಡಿ ಘಾಟ ಬಸ್ ಜರ್ನಿ ಮಾಡೀನಿ ರೀ, ಮಂಗಳೂರಿಂದ ಚಿಕ್ಕಮಂಗ್ಳೂರು ಮಠ. ಸೊ ಅವಾಗ ಅಬ್ಸರ್ವ್ ಮಾಡೀನಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಒಳಗೆ ಕಡೂರಿಗೆ ನಾನ್ ಸ್ಟಾಪ್ ಬಸ್ಗಳು 2 ನಿಮಿಷಕ್ಕೆ ಒಂದು ಬಸ್ ಕಿತ್ತೆ ಇನ್ನೊಂದು ಬಸ್, ಒಂದು ಬಸ್ತ ಇನ್ನೊಂದು ಬಸ್. ಮತ್ತು ಲಾಂಗ್ ರೂಟಿನ ಬಸ್ಸಸ್ಗಳು ಭಾಳ ಅದಾವೆ. ಶಿವಮೊಗ್ಗ ಹೋಗಾವು, ಚಿಕ್ಕಮಂಗ್ಳೂರು ಶಿವಮೊಗ್ಗ ಇಂಥವೆಲ್ಲ ಬಸ್ಗಳು ನಿಮ್ಗೆ ನಾನ್ ಸ್ಟಾಪಾಗಿ ನೋಡೋಕೆ ಸಿಗ್ತಾವೆ. ಕಡೂರು ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಂಕ್ಷನ್ ಪಾಯಿಂಟು ಅದಕ್ಕೆ ಚಿಕ್ಕಮಂಗ್ಳೂರಿಗೆ ಲೈನ್ ಹೋಗೈತೆ ಅಂತಂತೇಳಿ. ಸೊ ಇಲ್ಲಿ ಇಳಿದ್ರೆ ಅಂತಂದ್ರೆ ನಿಮಗೆ ಹೊರಗಿನ ಬಸ್ ಸ್ಟ್ಯಾಂಡ್ ನೋಡೋಕೆ ಸಿಗುತ್ತೆ 200 ಮೀಟ್ರ್ ಒಳಗೆ. ಅಲ್ಲಿಂದ ನಿಮಗೆ ಚಿಕ್ಕಮಂಗ್ಳೂರು ಹೋಗೋಕೆ ಎಕ್ಸ್ಪ್ಲೋರ್ ಮಾಡೋದು ಬರತ್ತಾರೆ ಅಂತಂದ್ರೆ ಬೆಸ್ಟ್ ಟ್ರೈನ್. ಹೊಸಪೇಟೆ ಬಳ್ಳಾರಿ ಕಡೆಯಿಂದ ಕಡೂರು ಬೀರೂರು ಸೈಡ್ ಬರೋರು ಜಾಸ್ತಿ ಇದ್ದಾರೆ ರೀ, ಮತ್ತು ಚಿತ್ರದುರ್ಗ ಬರೋರು ಇದ್ರೆ ಎಲ್ಲ ಆಲ್ಮೋಸ್ಟ್ ಖಾಲಿ ಆಯ್ತಾ. ಫುಲ್ ಕೋಚ್ ತುಂಬಿತ್ತು ನಮ್ದಿದೆ. ಸೊ ಈಗ ನೋಡ್ಬೋದು ನೀವು ಅಷ್ಟೇನು ಜನ ಇಲ್ಲ, ಖಾಲಿ ಐತಿ. ಈಗ ಇನ್ನೂ ಅರ್ಧ ತಾಸು ಐತೆ ನೋಡ್ರಿ ಅರಸೀಕೆರೆ ಬರೋಕೆ. ಭಾಳ ಲೇಟ್ ಹಾಕೊಂತ ಹೋದಿವಿ ನಾವು. ಒಂದು 15-20 ನಿಮಿಷ ಮತ್ತೆ ನಿಂಚಿದ್ರೆ ನಮ್ಮನ್ನ ನಡಕ. ಟೈಮ್ ನೋಡ್ರಿ ಇಲ್ಲಿ 9 ಗಂಟೆ ಆಯ್ತು ಅರಸೀಕೆರೆ ಬರುವಷ್ಟೊತ್ತಿಗೆ. ಹಿಂಗಾದ್ರೆ ನಂದು ಟ್ರೈನ್ 11 ಗಂಟೆಯಿಂದ ಬೆಂಗಳೂರಿಂದ ಹಿಡಿಯೋಕ್ಕಾಗಂಗಿಲ್ಲ ಅಂತೇಳಿ ಬೋರ್ಡಿಂಗ್ ಪಾಯಿಂಟ್ನ ಚೇಂಜ್ ಮಾಡ್ಕೊಂಡೇನಿ ರೀ. ತುಮಕೂರಿಗೆ ಮಾಡ್ಕೊಂಡೇನಿ ಈಗ. ಸೊ ತುಮಕೂರಿಗೆ ಡಿಬೋರ್ಡ್ ಆಗೋಣ. ಅಲ್ಲಿ ಯಾವುದೋ ಟ್ರೈನ್ ಬಂತ, ಅದು ನವಂಬರ್ ಯಾವುದಂತ. ಅದು ಟ್ರೈನ್ ಬಂದ್ಬಿಟ್ಟೆ ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗುವಂಥ ಸ್ಪೆಷಲ್. ಹುಬ್ಬಳ್ಳಿ ಮತ್ತು ಗದಗ್ನ ಬೈಪಾಸ್ ಹೊಡಿತೈತಲ್ಲ ಆ ಟ್ರೈನ ಯಶವಂತಪುರದ ಅರಸೀಕೆರೆದ ಪ್ಲಾಟ್ಫಾರ್ಮ್ 3ಗೆ ಎಂಟ್ರ್ ಆತ. ಈ ಟ್ರೈನಿಗೆ ಏನು ಸೇಲ್ ಮಾಡೋಕೆ ಬರುವಲ್ರಿ ನಂಗೆ. ಅದು ಏನು ಒಳಗೆ ಬರತ್ತಾರ ಸಪ್ರೇಟ್ ಏನದ ಲೈಸೆನ್ಸ್ ತೊಗೊಂಡ್ರ. ಬಟ್ ಇಲ್ಲ ಅರಸೀಕೆರೆ ಒಳಗೆ ಬರ್ತಿದ್ರಲ್ಲ ಅವ್ರು ಯಾರು ಬರುವಲ್ರಿ. ಅರಸೀಕೆರೆ ಒಳಗೆ ಒಂದೇ ಭಾರತ್ ಅಂದ್ಬಿಟ್ಟು ಎಲ್ಲ ಟ್ರೈನ್ಗಳಿಗೂ ಲೋಕೋ ಪೈಲಟ್ ಗಾರ್ಡ್ ಅವ್ರು ಚೇಂಜ್ ಆಗ್ತಾರೆ. ಯಾಕಂದ್ರೆ ಡಿವಿಷನ್ ಚೇಂಜ್ ಆಗುತ್ತೆ ಇಲ್ಲಿಂದ. ಈಗ ನಾವು ಮೈಸೂರು ಡಿವಿಷನ್ ಒಳಗದೇವಿ, ಎಂಟ್ರ್ ಆಗ್ತೀವಿ ಬೆಂಗಳೂರು ಡಿವಿಷನ್ ಒಳಗೆ. ನಾನು ರೈಲ್ವೇದ ಬಗ್ಗೆ ಮಾತಾಡತ್ತೀನಿ. ಡಿಪಾರ್ಟ್ ಆದ್ವಿ ನನಗೆ ಅರಸೀಕೆರೆಯಿಂದ. ಲಿಟ್ರಲಿ ನೋಡ್ರಿ ಒಳಗೆ ಕುಂತ ರೆಕಾರ್ಡ್ ಮಾಡೋದನ್ನು. ಇದು ಅಡ್ವಾಂಟೇಜ್ ಎಮರ್ಜೆನ್ಸಿ ವಿಂಡೋದು. ಎಂಟ್ರ್ ಆದ್ವಿ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಗೋಲ್ ಗುಂಬಜ್ ಬಂದದ್ದು ನೋಡ್ರಿ. ಅದು ಒಂದು ಸ್ವಲ್ಪ ಡಿಲೇ ಐತೆ ಅಂತ ಹೇಳ್ಬೋದು ನಾನು. ಟೈಮ್ ನೋಡ್ರಿ ಇಲ್ಲಿ 10:20 ಒಳಗೈತಿ. ಇನ್ನು ನಾವು ತುಮಕೂರು ಸದ್ಯಕ್ಕೆ ಅರೈವಲ್ ಆಗಿಲ್ಲ. 11 ಗಂಟೆಗೆ ರಾಣಿ ಚೆನ್ನಮ್ಮ ಡಿಪಾರ್ಟ್ ಆಗುತ್ತೆ KSR ಯೂನಿವರ್ಸಿಟಿ ಜಂಕ್ಷನಿಂದ. ಸೊ ಇಲ್ಲೇ ಡಿಬೋರ್ಡ್ ಮಾಡ್ತೇನೆ ರೀ ನಾನು. ಗೆಟಪ್ಪು ಚೇಂಜ್ ಮಾಡಿಕೊಂಡೆ, ಪಟ್ ಅಂತ ಹೊರಗೆ ಹೋಗೋಣಂತ. ಹೊರಗೆ ಹೋಗಿ ಏನೋ ಒಂದು ಸ್ವಲ್ಪ ತಿಂದು ಬಂದ ರಾಣಿ ಚೆನ್ನಮ್ಮ ಆರಾಮಾಗಿ ಬೋರ್ಡ್ ಮಾಡೋಣ. 11:58 ಬರುತ್ತೆ.
ಕರೆಕ್ಟ್ 10:30ಗೆ 1 ಆತ ನಾವೀಗ ಎಂಟ್ರ್ ಆದ್ವಿ ತುಮಕೂರಿಗೆ. ಪ್ಯಾರ್ಲಲಾಗಿ ಯಾವುದೋ ಟ್ರೈನು ಅರೈವ್ ಆತ್ರಿ ಇಲ್ಲೇ. ಯಾವುದಿದೆ SMBT ಬೆಂಗಳೂರು LTT ವ್ಯಾಗ್ನೈನ್ ಜೊತೆ ಹೊಂಟತ್ರಿ. ಛೀ, ಹೊಸ ಟ್ರೈನ್ ಏನು ಇಂಟ್ರೊಡ್ಯೂಸ್ ಮಾಡ್ರಲ್ಲ SMBT LTT ಅದ ನೋಡ್ರಿ. ಅದ ಚಿನ್ಮಯ್ ಕೋಲೆ ಅನ್ಬೋದು. ಆಲ್ಮೋಸ್ಟ್ ತುಮಕೂರೊಳಗೆ ಹಿಂಗೆ ನೋಡ್ರಿ ನಾನು 2 ಟ್ರೈನ್ ಅಲ್ಲಿಂದ ಇಲ್ಲಿಂದ 2 ಕಡೆಯಿಂದ ಬರೋದನ್ನು. ಸೊ ಇಲ್ಲಿಗೆ ಡಿಬೋರ್ಡ್ ಮಾಡ್ಬೇಕಾತ, ಆಪ್ಷನ್ನೇ ಇಲ್ಲ. ಸೊ ಇಲ್ಲಿಂದ ಹೋಗೋಣಂತ. ಆ್ಯಕ್ಚುಲಿ ಮಾತಾಡ್ಬೇಕಂದ್ರೆ ಈ ಟ್ರೈನದ ಒಳಗೆ ನಾನು ಜರ್ನಿ ಮಾಡಿದ್ದಂದ್ರೆ ಹೊಸಪೇಟೆಯಿಂದ ನಾವು ತುಮಕೂರು ಮಟ್ಟ ಹಿಡಿದ್ರೆ ನಮಗೆ ಎಷ್ಟು 10 ತಾಸೇನೋ ಆಗುತ್ತೆ. ಬಟ್ ಲಾಜಿಕಲಿ ಮಾತಾಡೋಕೆ ಹೋದ್ರೆ ನಾನು ಬೆಳಿಗ್ಗೆ 6 ಗಂಟೆದಿಂದ ಇದೇ ಟ್ರೈನ್ ಒಳಗದನ್ರಿ. ಸೊ ನಾನು ಈ ಟ್ರೈನ್ ಒಳಗೆ ಜರ್ನಿ ಮಾಡಿದೆ 14.5 ತಾಸು. ಸೊ 14 ಅವರ್ಸ್ ಜರ್ನಿ ಮಾಡಿದ್ದೀನಿ ನಾನು ಇದ್ರೊಳಗೆ. ಬರೀ 250 ರೂಪಾಯಿ ಒಳಗೆ. ಅದು ಸ್ಲೀಪರ್ ಕ್ಲಾಸ್ ಒಳಗೆ 40 ರೂಪಾಯಿ ಜನರಲ್ ಟಿಕೆಟ ಹರಿಹರಿಂದ ಹೊಸಪೇಟೆ, ಆಮೇಲೆ 230 ರೂಪಾಯಿನೂ ಈ ಸ್ಲೀಪರ್ ಕೊಟ್ಟಿದ್ದೆ ನಾನು. ಅಪ್ ಟು ಬೆಂಗಳೂರು ಕೊಟ್ಟೇನೆ. ಸೊ ಇಲ್ಲೇ ಡಿಬೋರ್ಡ್ ಮಾಡ್ಬೇಕಾತ. ಇಲ್ಲಿ ಮಟ್ಟ ನೋಡ್ರಿ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಹೆಂಗೆ ಅನಿಸ್ತಾ? ಇದೊಂದು ಡಿಫ್ರೆಂಟ್ ಪ್ಯಾಸೆಂಜರ್ ಕಂಟೆಂಟ. ಮುಂದೆ ನಾನು ಪ್ಲ್ಯಾನ್ ಮಾಡತ್ತೀನಿ ಬೇರೆ ಇದ್ದ. ಮತ್ತು 50K ಸೆಲೆಬ್ರೇಷನ್ನದ್ದು ಕೇಳಾದಿರಿ. ಮಾನ್ಸೂನ್ ಸೀರೀಸ್ ಎಂಡ್ ಮಾಡೋಣ. ಎಂಡ್ ಮಾಡಿ 50K ಸೆಲೆಬ್ರೇಷನದ್ದು ಅದೇನು ಗಿವ್ ಅವೇ ಐತಲ್ಲ ಅದನ್ನು ತೊಗೊಂಬರಂತ. ಇಲ್ಲಿ ಮಟ್ಟ ನೋಡ್ರಂತ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವೀಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತು.